ಪವರ್ ಕಟ್ ಏನು ಪವರ್ ಕಟ್ ಅಂತ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ನಾನು ಗ್ರಾಮೀಣ ಪ್ರದೇಶ ಹಾಗೂ ಮಲೆನಾಡು ಬಗ್ಗೆ ಮಾತಾಡ್ತಿದ್ದೀನಿ. ಈ ಪ್ರದೇಶದಲ್ಲಿ ಪವರ್ ಕಟ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಈಗ ಮಳೆ ಗಾಳಿಯಿಂದಾಗಿ ಮರ ಬೀಳೋದು, ವೈರ್ ಕಟ್ ಆಗೋದು, ಕರೆಂಟ್ ಕಂಬ ಬೀಳೋದು ತುಂಬ ಜಾಸ್ತಿ ಇರುತ್ತೆ. ಈಗ ಒಂದು ಕಡೆ ಮರ ಬಿದ್ದು ವೈರ್ ಕಟ್ ಆಗಿದೆ ಅಂತ ಸರಿ ಮಾಡ್ತಾಯಿದ್ರೆ ಅದು ಸರಿ ಮಾಡೋಷ್ಟರಲ್ಲಿ ಇನ್ನೊಂದು ಕಡೆ ಬಿದ್ದೋಗಿರುತ್ತೆ. ಹೀಗೆ 15 ಡೇಸ್ 20 ಡೇಸ್ ಆದರೂ ಕರೆಂಟ್ ಬರೋದೇ ಇಲ್ಲ. ಅಂಥವರಿಗೆ ಇಲ್ಲಿದೆ ಒಂದು ಉತ್ತಮ ಪರಿಹಾರ. ಯೋಜನೆಯಲ್ಲಿ ಹಾಫ್ ಗ್ರಿಡ್ ಸಿಸ್ಟಮ್ ಅಂತ ಇದೆ. ಈ ಹಾಫ್ ಗ್ರಿಡ್ ಸಿಸ್ಟಮ್ಗೆ ನಾವು ಪ್ಯಾನಲ್, ಇನ್ವರ್ಟರ್, ಬ್ಯಾಟ್ರಿನ ಯೂಸ್ ಮಾಡ್ತೀವಿ. ಈ ಸೋಲಾರ್ ಪ್ಯಾನಲ್ನಲ್ಲಿ ಜನರೇಟ್ ಆದ DC ಕರೆಂಟ್ ಬ್ಯಾಟ್ರಿನಲ್ಲಿ ಸ್ಟೋರ್ ಆಗುತ್ತೆ. ನಾವು ಇನ್ವರ್ಟರ್ನ ಯೂಸ್ ಮಾಡೋದ್ರಿಂದ ಡೈರೆಕ್ಟ್ ಕರೆಂಟ್ ಆಲ್ಟರ್ನೇಟಿವ್ ಕರೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ನಾವು ಈ ಆಲ್ಟರ್ನೇಟಿವ್ ಕರೆಂಟ್ನ ಮನೆಗಳಿಗೆ ಬಳಸ್ಬೋದು. ಫ್ರಿಜ್, ವಾಷಿಂಗ್ ಮಿಷಿನ್, TV ಎಕ್ಸೆಟ್ರಾ. ಎಕ್ಸಸ್ ಅಂದರೆ ನೀವು ಬಳಸದೇ ಇರೋ ವಿದ್ಯುತ್ನ ನೀವು ಬ್ಯಾಟ್ರಿನಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಅಂದರೆ ಈಗ ಡೇ ಟೈಮಲ್ಲಿ ವಿದ್ಯುತ್ ಜನರೇಟ್ ಆಗುತ್ತೆ, ನೀವು ನಿಮ್ಮ ಮನೆಗೆ ಬಳಸ್ತೀರಾ. ಅದೇ ನೈಟ್ ಟೈಮಲ್ಲಿ ಯಾವುದೇ ಥರ ವಿದ್ಯುತ್ ಜನರೇಟ್ ಆಗಲ್ಲ. ಆಗ ನೀವು ಬ್ಯಾಟ್ರಿನಲ್ಲಿ ಸ್ಟೋರ್ ಮಾಡಿರೋ ವಿದ್ಯುತ್ನ ಮನೆಗೆ ಬಳಸ್ಕೋಬಹುದು. ಸೌರಶಕ್ತಿ ನಿಮ್ಮ ಮನೆ ಸದಾ ಬೆಳಗುವ ಶಕ್ತಿ. ಧನ್ಯವಾದ.